ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ. ಇವತ್ತು ನಾವು ರಾಣಿ ಚೆನ್ನಮ್ಮಾಜಿಯವರ ಪುಣ್ಯಭೂಮಿಯಾಗಿರತಕ್ಕಂಥ ಕಿತ್ತೂರು ಪಟ್ಟಣದಲ್ಲಿದ್ದೇವೆ. 2025ರ ಕಿತ್ತೂರು ಉತ್ಸವ ಅತ್ಯಂತ ವಿಜೃಂಭಣೆಯಿಂದ ನಡೆಸಲಿಕ್ಕೆ ಇವತ್ತು ಜಿಲ್ಲಾ ಆಡಳಿತ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಅದರ ಪ್ರಯುಕ್ತವಾಗಿ ಇವತ್ತು ಮಾಧ್ಯಮದ ಒಂದು ಎಲ್ಲ ಮಿತ್ರರನ್ನು ಕರೆಸಿ ಜಿಲ್ಲಾ ಮಾಧ್ಯಮ ಜಿಲ್ಲಾಧಿಕಾರಿಯಾಗಿರತಕ್ಕಂಥ ಕಡಬೂರ್ ಸರ್ ಅವರು ಕಿತ್ತೂರು ಪಟ್ಟಣಕ್ಕೆ ಆಗಮಿಸಿ ಪ್ರವಾಸಿ ಮಂದಿರದಲ್ಲಿ ಒಂದು ಸಭೆಯನ್ನು ಕೂಡ ನಡೆಸಿದ್ದಾರೆ. ಆ ಸಭೆಯಲ್ಲಿ ಏನೇನು ಚರ್ಚೆ ಆಯಿತು ಮತ್ತು ಸ್ಥಳೀಯ ಪತ್ರಕರ್ತರಿಗೆ ಯಾವ ರೀತಿ ಪ್ರಾತಿನಿಧ್ಯವನ್ನು ಕೊಡುವಂತಹ ವಿಚಾರಗಳು ಪ್ರಸ್ತಾವನೆ ಆದವನ್ನು ವಿಚಾರ ತಮಗೆ ತಿಳಿಸಲಿಕ್ಕೆ ಈಗ ನಮ್ಮ ಜೊತೆಗೆ ಮಂಜುನಾಥ್ ವಡ್ಡರ್ ಸರ್ ಇದ್ದಾರೆ. ಅವರನ್ನು ಮಾತಾಡಿಸಿ ನಿಮಗೆ ಈ ವಿಷಯವನ್ನು ತಿಳಿಸುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದೆ. ಸರ್ ನಮಸ್ಕಾರ. ಇವತ್ತು ಜಿಲ್ಲಾಧಿಕಾರಿ ವಾರ್ತಾ ಮತ್ತು ಪ್ರಚಾರ ಇಲಾಖೆಯ ಜಿಲ್ಲಾಧಿಕಾರಿ ಆಗಿರ್ತಕ್ಕಂಥ ಕಡಬೂರ್ ಸರ್ ಅವರು ಕಿತ್ತೂರಿಗೆ ಆಗಮಿಸಿ ತಮ್ಮ ಪತ್ರಕರ್ತರ ಸಭೆಯನ್ನು ನಡೆಸಿದ್ರು. ಈ ಸಭೆಯಲ್ಲಿ ಏನೇನು ವಿಷಯಗಳು ಚರ್ಚೆ ಆದವು ಸರ್? ಪತ್ರಕರ್ತರಿಗೆ ಸಂಬಂಧಪಟ್ಟಂಗೆ ಇವತ್ತೇನು ಸ್ಥಳೀಯವಾಗಿ ಏನು ಪತ್ರಕರ್ತರಲ್ಲ ಅವರಿಗೆ ಮೊದಲ ಆದ್ಯತೆಯನ್ನು ಕೊಡಬೇಕು. ಅವ್ರಿಗೆ ಪಾಸ್ ವಿಚಾರವಾಗಿ ಆಗಲಿ ಯಾವುದೇ ರೀತಿಯಾದಂಥ ಒಂದು ಮಾಧ್ಯಮಕ್ಕೆ ಸಂಬಂಧಪಟ್ಟಂಗೆ ಏನೇ ವಿಷಯಗಳಿದ್ರು ಅವ್ರಿಗೆ ಮೊದಲ ಆದ್ಯತೆಯನ್ನು ಕೊಟ್ಟು ಅವರಿಗೆ ಸಹಕರಿಸುವಂತೆ ನಾವು ಸೂಕ್ತ ಜಿಲ್ಲಾಧಿಕಾರಿಗಳಿಗಾಗಲಿ SP ಸಾಹೇಬರಾಗಲಿ ಸ್ಥಳೀಯ ಒಂದು ಶಾಸಕರಾಗಲಿ ಅವ್ರ ಗಮನಕ್ಕೆ ತಂದು ನಿಮ್ಗೆ ಏನು ಬೇಡಿಕೆಗಳು ಅವನ್ನೆಲ್ಲ ನಾವು ಈಡೇರಿಸ್ತೀವಿ ಮತ್ತು ನಿಮ್ಗೆ ಏನು ಅನಾನುಕೂಲತೆಗಳು ಹೋದ ವರ್ಷ ಆಗಿದ್ದಿಲ್ಲ ಅವನ್ನೆಲ್ಲ ನೀವು ಈ ಬಾರಿ ಸರಿಪಡಿಸುವಂಥ ಒಂದು ವ್ಯವಸ್ಥೆಗಳು ಅವರು ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸರ್ ಇವತ್ತಿನ ಸಭೆ ಸಂಪೂರ್ಣವಾಗಿ ಯಶಸ್ವಿ ಆಯಿತು ಅಥವಾ ಹೇಗೆ ಅಂತ? ಯಶಸ್ವಿ ಆಗೈತಲ್ಲ, ಅದ್ರಾಗೇನು ಇದಿಲ್ಲ, ಸಂಪೂರ್ಣವಾಗಿ ಯಶಸ್ವಿ ಆಗಿದೆ. ಅಂದ್ರೆ ಕೆಲ ಪತ್ರಕರ್ತರು ಆ ಸಭೆಯಿಂದ ಬಹಿಷ್ಕಾರವನ್ನು ಹಾಕಿ ಹೊರಗಿರುವಂತಹ ಒಂದು ಘಟನೆ ಕೂಡ ಇಲ್ಲಿ ನಡೀತು. ಆದರೂ ಈ ಸಂದರ್ಭದಲ್ಲಿ ಕೆಲ ಪತ್ರಕರ್ತರು ಅಲ್ಲಿ ಉಪಸ್ಥಿತರಿದ್ದು ಆ ಸಭೆಯನ್ನು ಯಶಸ್ವಿಗೊಳಿಸಿದ್ರು. ಆಲ್ಮೋಸ್ಟ್ ಅಲ್ಲಿ ಕೋರಂ ಏನು ಫಿಟ್ನೆಸ್ ಆಗಕ್ಕೆ ಏನಪ್ಪ ಅಲ್ಲಿ ಇರಬೇಕಿತ್ತು ಎಲ್ಲರೂ ಇದ್ದರು. ಇಲ್ಲಿ ಕೋರಂ ಅಂದ್ರೇನೆ ಆಲ್ಮೋಸ್ಟ್ ಈಗ ಎಲ್ಲ ಪತ್ರಕರ್ತೆ ಏನು ಕೆಲವು ನಮ್ಮ ಸಹಪಾಠಿಗಳು ಏನೋ ಅವ್ರಿಗೇನು ಅಸಮಾಧಾನ ಆಗಿತ್ತು ಅಂತ ವಿಷಯ ಇತ್ತು. ಬಟ್ ಆ ವಿಷಯವಾಗಿ ನಮಗೇನು ಗಮನಕ್ಕಿಲ್ಲ ಅದು. ಮತ್ತು ನಮ್ಗೆ ಸಂಪರ್ಕಿಸುವಂಥ ಪ್ರಯತ್ನ ಯಾರೂ ಮಾಡಿಲ್ಲ. ಬಟ್ ಅವರು ಏನಾರು ಈ ವಿಚಾರ ಚರ್ಚೆ ಮಾಡಿದ್ರ ಬಗ್ಗೆ ಒಂದು ಇದಾಕಿತ್ತು. ಬಟ್ ಅವರು ಅಧಿಕಾರಿಗಳು ಕೊಟ್ಟಂಥ ಏನೋ ಒಂದು ಸಮಯ ಇತ್ತು, ಸಮಯಕ್ಕೆ ಸಂಬಂಧ ಸರಿಯಾಗಿ ಅವ್ರು ಬಂದರು. ಅವ್ರ ಸಭೆ ಆಯೋಜನೆ ಆಯ್ತು. ನಾವು ಸಂಬಂಧಪಟ್ಟ ನಾವು ಏನಿಗೆ ಒಂದು 7-8 ಜನ ರಿಪೋರ್ಟರ್ಗಳಿದ್ದೀವಿ. ಅವರೆಲ್ಲ ನಾವು ಉಪಸ್ಥಿತಿ ನಮಗೇನು ಅನಿಸಿಕೆ ಅಭಿಪ್ರಾಯಗಳು ಅವನ್ನೆಲ್ಲ ಹೇಳಿದ್ವಿ. ಅವರಿಗೆ ಹೇಳಿದ ಪ್ರಕಾರ ಅವರು ಸಮರ್ಪಕವಾದಂಥ ಎಲ್ಲ ರೀತಿಯಿಂದ ನಾವು ನಿಮ್ಗೆ ಸ್ಪಂದಿಸ್ತೇವೆ ಅಂತ ಅನ್ನೋಂಥ ಒಂದು ಒಳ್ಳೆಯ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಜೊತೆಗೆ ಈ ಕುರಿತು ಮಾತಾಡಲಿಕ್ಕೆ ನಮ್ಮ ಜನಪ್ರಿಯ ವೈದ್ಯರಾಗಿರ್ತಕ್ಕಂಥ ಕಲ್ಗಡಿ ಸಾಹೇಬರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ಮಾತಾಡಿಸುವಂಥ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಸರ್ ನಮಸ್ಕಾರ. ನಮಸ್ಕಾರ. ಇವತ್ತು ತಾವು ಕಿತ್ತೂರು ಉತ್ಸವದಲ್ಲಿ ಅತ್ಯಂತ ಉತ್ಸುಕರಾಗಿ ಒಂದು ಕಾರ್ಯನಿರ್ವಹಿಸ್ತಾ ಇದ್ದೀರಿ. ಮೊದಲಿನಿಂದ ಒಂದು ಕೂಗಿತ್ತು ಸ್ಥಳೀಯರಿಗೆ ಅವಕಾಶ ಕೊಡಬೇಕು, ಸ್ಥಳೀಯ ಪತ್ರಕರ್ತರಿಗೆ ಅವಕಾಶ ಕೊಡಬೇಕು ಅಂತ ಹೇಳಿ. ಇವತ್ತು ಕಡಬೂರ್ ಸರ್ ಅವರಲ್ಲಿ ಬಂದ ಸಭೆಯನ್ನು ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನಾನು ಹೇಳೋದು ಇಷ್ಟ ಏನಂದ್ರೆ, ಪ್ರತಿ ವರ್ಷ ಅಚ್ಚುಕಟ್ಟಾಗಿ ನಡೀತದೆ ಉತ್ಸವ ಅಚ್ಚುಕಟ್ಟಾಗಿ ನಡೆದ್ರಾಗೆ ಏನು ಬೇರೆ ಸಮಸ್ಯೆ ಇಲ್ಲ. ಪ್ರತಿಯೊಂದು ವರ್ಷ ಬಂದಂಥ MLAಗಳಾಗಲಿ ಅವರು ಬಹಳ ಇದ್ರ ಬಗ್ಗೆ ಆಸಕ್ತಿ ತೊಗೊಂಡು ನಮ್ಮ ಉತ್ಸವಗಳನ್ನ ನಡೆಸ್ತಾರೆ. ಕೆಲವೊಂದು ಅವಘಡಗಳು ಏನು ನಡೀತಾ ಇದ್ದಾವೆ ಅಂತಂದರೆ ಅಲ್ಲಿ ಬಂದಾಗ ಮಾತಾಡೋದೊಂದು ಬೇರೆ ಆಗುತ್ತೆ, ಅಲ್ಲಿ ನಡೆಸಿಕೊಡೋದೊಂದು ಬೇರೆ ಆಗ್ತಾಯಿದೆ. ಯಾಕಂದರೆ ಈಗ ಹೇಳಿದ್ರೆ ಸ್ಥಳೀಯ ಕಲಾವಿದರಿಗೆ ನಾವು ಅವಕಾಶ ಮೊದಲು ಕೊಡ್ತೀವಿ ಅಂತಾರೆ. ಆವಾಗ ನೋಡಿದ್ರೆ ಸ್ಥಳೀಯ ಕಲಾವಿದರ ಲಿಸ್ಟಲ್ಲಿ ಹೆಸರುಗಳೇ ಇರೋದಿಲ್ಲ ಜಾಸ್ತಿ. ಈಗ ಸ್ಥಳೀಯ ಎಲ್ಲ ನಮ್ಮ ಪತ್ರಕರ್ತರಿಗೆ ಅವರು ಅಚ್ಚುಕಟ್ಟಾಗಿ ನಾವು ನಮಗೆ ಅವಕಾಶ ಮಾಡಿಕೊಡ್ತಿದ್ರು. ನಮ್ಮದು ಒಂದು ಏನಂದರೆ ಅವರಿಗೆ ಕೇಳೋದೊಂದು ರಿಕ್ವೆಸ್ಟ್ ಏನಂದರೆ, ನೀವು ಮಾತಿನ ಪ್ರಕಾರ ಕೊಟ್ಟಂಥ ಮಾತಿನ ಪ್ರಕಾರ ಸ್ಥಳೀಯ ಇಲ್ಲಿ ಇರುವಂಥ ಪತ್ರಕರ್ತರಿಗೆ ಎಲ್ಲ ಮೀಡಿಯಾ, ಈ ಎಲೆಕ್ಟ್ರಾನಿಕ್ ಮೀಡಿಯಾ ಆಗಿರ್ಬೋದು, ಈ ಪತ್ರಕರ್ತರಿಗೆ ಅವ್ರಿಗೂ ಆಗಿರ್ಬೋದು, ನೀವು ದಯವಿಟ್ಟು ಏನು ಹೇಳ್ತೀವಿ ಅಂದರೆ ಅವರಿಗೆ ಅವಕಾಶಗಳನ್ನು ಚೆನ್ನಾಗಿ ರೂಪಿಸಿಕೊಟ್ರೆ ಅವರು ಬಹಳ ಉತ್ಸುಕತೆಯಿಂದ ಕೆಲಸ ಮಾಡ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇಲ್ಲಾಂದರೆ ಏನಾಗುತ್ತೆ, ಎಲ್ಲರಿಗೆ ನಾವು ಯಾಕಪ್ಪ ಮಾಡಬೇಕು ಅನ್ನೋದೊಂದು ಮನಸ್ಸಲ್ಲೇ ಒಂದು ಖೇದ ಉಂಟಾಗುತ್ತೆ ಅವ್ರಿಗೆ. ಆಮೇಲೆ ಇನ್ನೊಂದೇನಂತಂದರೆ ಊಟದ ವ್ಯವಸ್ಥೆ, ಒಂದು ಟಿಫನ್ ವ್ಯವಸ್ಥೆ ಅಂತ ಈ ಪತ್ರಕರ್ತರಿಗೆಲ್ಲ ಮಾಡಿರ್ತಾರೆ. ಅಲ್ಲಿ ಯಾರ್ಯಾರಿಗೂ ಎಂತೆಂಥವ್ರಿಗೆ ಕರ್ಕೊಂಬಂದು ಸ್ನೇಹಿತರು ಕರ್ಕೊಂಬಂದು ಅಲ್ಲಿ ಊಟದ ವ್ಯವಸ್ಥೆಯಲ್ಲಿ ID ಸಹಿತ ಇರೋದಿಲ್ಲ ಅವ್ರದ್ದು. ಅಂಥವ್ರು ಸಹಿತ ಅಲ್ಲಿ ಪಾಲ್ಗೊಂಡು ಇರೋವಂಥ ಪತ್ರಕರ್ತರಿಗೆ ಊಟ ಸಿಗೋದಿಲ್ಲ. ಇಂಥವು ಅವಘಡಗಳು ಆಗಿದ್ದಾವೆ. ಅದನ್ನು ಆಗದಾಗೆ ಮಹಂತೇಶ್ ಕಡಬೂರ್ ಅವರು ದಯವಿಟ್ಟು ಇದನ್ನು ಲಕ್ಷ್ಯ ಕೊಟ್ಟು ಬರುವಂಥ ಈ ಇದರಲ್ಲಿ ಉತ್ಸವದಲ್ಲಿ ಬಹಳ ಅಚ್ಚುಕಟ್ಟಾಗಿ ನಡೆಸ್ಕೊಡ್ತೀರಂತ ನಂಬಿದ್ದೀವಿ. ಇವತ್ತು ಮಾಡಿರೋ ನೀವು ಒಂದು ಮಾತಿನಲ್ಲಿ ಅದು ನಡೆಸ್ಕೊಡ್ತೀರ ಅಂತ ತಿಳ್ಕೊಂಡಿದ್ದೀವಿ. ಕಾರ್ಯಕ್ರಮ ನಡೀತಾ ಇದೆ. ಉತ್ಸವವನ್ನು ಯಶಸ್ವಿ ಮಾಡೋದಕ್ಕೆ 16 ಕಮಿಟಿಗಳನ್ನು ಕೂಡ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಪ್ರಚಾರ ಸಮಿತಿ ಕೂಡ ಒಂದು. ತಮಗೆಲ್ಲ ಗೊತ್ತಿರುವಂತೆ ಪ್ರತಿ ವರ್ಷ ಸ್ಥಳೀಯ ಎಲ್ಲ ಪತ್ರಕರ್ತರು ಹಾಗೂ ನಾಗರಿಕ ನಾಗರಿಕರನ್ನು ಒಳಗೊಂಡಂಥ ಸಮಿತಿ ಏನಿದೆ ಆ ಸಮಿತಿ ಸದಸ್ಯರ ಈ ಒಂದೊಂದು ಉಪಸ್ಥಿತಿಯಲ್ಲಿ ಒಂದು ಸಭೆಯನ್ನು ಮಾಡ್ತೀವಿ. ಸೊ ಕಿತ್ತೂರು ಉತ್ಸವ ಯಾವ ರೀತಿ ವ್ಯಾಪಕವಾಗಿ ಪ್ರಚಾರ ಮಾಡಬೇಕು ಮತ್ತು ಅವರು ಕಳೆದ ವರ್ಷ ಏನಾದರೂ ಲೋಪದೋಷಗಳಿದೆ ಅಥವಾ ಇನ್ನೂ ಪರಿಣಾಮಕಾರಿಯಾಗಿ ಯಾವ ರೀತಿ ಮಾಡಬೇಕು ಅನ್ನೋ ಸಲಹೆ ಸೂಚನೆಗಳನ್ನು ತಗೊಳ್ಳೋಕ್ಕೆ ಒಂದು ಪ್ರಚಾರ ಸಮಿತಿ ಸಭೆಯನ್ನು ನಾವು ಪ್ರತಿ ವರ್ಷ ಮಾಡ್ತೀವಿ. ಸೊ ಈ ಸಭೆಗೆ ಆಗಮಿಸಿರುವಂಥ ತಾಲೂಕು ಪಂಚಾಯತ್ EO ಅವರು ಹಾಗೂ ಎಲ್ಲ ನನ್ನ ಆತ್ಮೀಯ ಮಾಧ್ಯಮ ಸ್ನೇಹಿತರಿಗೂ ಸಭೆಗೆ ಸ್ವಾಗತವನ್ನು ಕೊಡ್ತೀನಿ. ತಮಗೆ ಎಲ್ಲ ಗೊತ್ತಿರುವಂತೆ
ಪ್ರಚಾರ ಸಮಿತಿದು ಒಂದು 3-4 ಕೆಲಸ. ಒಂದು ನಾವು ಮಾಧ್ಯಮ ನಿರ್ವಹಣೆ ಮಾಡ್ತೀವಿ ಮತ್ತು ಉತ್ಸವಕ್ಕೆ ಸಂಬಂಧಪಟ್ಟಂತೆ ಪ್ರಚಾರ ಕಾರ್ಯಗಳನ್ನು ತೆಗೆದುಕೊಳ್ಳೋದು. ಅದು ಬ್ಯಾನರ್ ಇರ್ಬೋದು, ಪೋಸ್ಟರು, ಇನ್ವಿಟೇಷನ್ನು ಅಥವಾ ಹ್ಯಾಂಡ್ಔಟ್ಸು, ಗೋಡೆ ಬರ ಏನಿದೆ, ಜಾಹೀರಾತು, ಸುದ್ದಿ, ಒಟ್ಟಾರೆ ಪ್ರಚಾರ ಕೈಗೊಳ್ಳೋದು. ಅದೇ ರೀತಿ ಉತ್ಸವವನ್ನು ಅತಿ ಹೆಚ್ಚು ಜನರಿಗೆ ಯಾವ ರೀತಿ ತಲುಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ಹೊಸ ಏನಾದರೂ ಸಲಹೆ ಸೂಚನೆಗಳಿದ್ರೆ ಅದನ್ನು ಸ್ವೀಕಾರ ಮಾಡಿ ಅದನ್ನು ಅಳವಡಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ. ಅದೇ ರೀತಿ ಈ ಒಂದು ಸಭೆಯಲ್ಲಿ ಕರೆದಿದ್ದೀವಿ. ಉತ್ಸವವನ್ನು ಇನ್ನಷ್ಟು ಅರ್ಥಪೂರ್ಣವಾಗಿ ಹಾಗೂ ವ್ಯಾಪಕ ಪ್ರಚಾರ ಸಿಗುವುದಕ್ಕೆ ಯಾವ ರೀತಿ ಮಾಡಬೇಕು ಅನ್ನೋದನ್ನು ತಾವು ಸಭೆಗೆ ಉಪಸ್ಥಿತಿರುವಂಥ ಮಾಧ್ಯಮ ಸ್ನೇಹಿತರು ತಮ್ಮ ಸಲಹೆಗಳನ್ನು ತಿಳಿಸಬೇಕಂತ ಬಂದಿರ್ತಾರೆ. ಒಬ್ಬೊಬ್ಬರಾಗಿ ತಮ್ಮ ಹೆಸರು ಹೇಳಿ. ಒಟ್ಟಾರೆ ವೀಕ್ಷಕರಿಗೆ ಹೇಳ್ಬೇಕಂತಂದ್ರೆ ಅಧಿಕಾರಿಗಳು ಮಾತಿನಂತೆ ನಡೆದುಕೊಳ್ಬೇಕು. ಮಾತಿನಂತೆ ನಡೆದುಕೊಂಡ್ರೆ ಈ ಉತ್ಸವಕ್ಕೆ ಇನ್ನಷ್ಟು ಮೆರುಗು ಬರ್ತದೆ ಅಂತ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಶ್ರೋತೃಗಳಿಗೆ ಧನ್ಯವಾದಗಳು.